ಹಲೋ ಮಕ್ಕಳ, ನಾನೀಗ ಹೇಗೆ ಗಾದೆ ಬರೆಯೋದು, ಹೌ ಟು ರೈಟ್ ಗಾದೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಇದು ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಫಸ್ಟ್ ಇದರಲ್ಲಿ ಹೌ ಟು ರೈಟ್ ಗಾದೆ ಅಂದರೆ ಗಾದೆ ಹೇಗೆ ಬರೆಯೋದು ಅಂದರೆ ಒಂದು 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಇಂಟ್ರೊಡಕ್ಷನ್ ಸ್ಟೆಪ್ಸ್ ಇರುತ್ತೆ, ಅದರ ಮೇಲೆ ನೆಕ್ಸ್ಟ್ ಅದನ್ನು ಅರ್ಥ ತಿಳ್ಕೊಂಡು ಬರೆಯೋದಿರುತ್ತೆ, ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ಸ್ ಕೊಡುವಂಥದ್ದು 3 ಸ್ಟೆಪ್ಸ್ ಇರುತ್ತೆ. ನಾನು ಫಸ್ಟ್ ಸ್ಟೆಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಸ್ಟೆಪ್ಪಲ್ಲಿ ಇಂಟ್ರೊಡಕ್ಷನ್ಸ್ ಇರುತ್ತೆ. ಗಾದೆ ಬಗ್ಗೆ ಬರಿಬೇಕಾಗುತ್ತೆ ನೀವು. ಗಾದೆ ಅಂದರೆ ಏನು? ಗಾದೆಗಳು ವೇದಗಳಿಗೆ ಸಮಾನ ಇರುತ್ತೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಜನರ ಅನುಭವದ ನುಡಿಮುತ್ತುಗಳು. ಅಂದರೆ ಅವರು ಹಿರಿಯರು ಅನುಭವಿಸಿದಂತಹ ಅಷ್ಟು ಪ್ರೆಷಸ್ ಇರುತ್ತೆ ನುಡಿಮುತ್ತುಗಳು ಅದು. ಆಮೇಲೆ ಗಾದೆ ಯಾವಾಗಲೂ ಸುಳ್ಳಾಗಲ್ಲ, ಅದು ಅವರ ಅನುಭವದಿಂದ ಬರೆದಿರೋದ್ರಿಂದ ಅದು ಸುಳ್ಳಾಗೋದಿಲ್ಲ ಅಂತ. ಗಾದೆಗಳು ಕಿರಿದರಲ್ಲಿ ಇರಿದಾದ ಅರ್ಥವನ್ನು ಒಳಗೊಂಡಿರುತ್ತದೆ. ಅದು ನೋಡೋಕ್ಕೆ ಬರೀ ಒಂದೇ ಲೈನ್ ಇರುತ್ತೆ, ಅದರಲ್ಲಿ ತುಂಬ ಅರ್ಥ ಇರುತ್ತೆ. ಮತ್ತು ಪ್ರಸ್ತುತ ಗಾದೆ, ನೀವು ಯಾವ ಗಾದೆ ಬರೀತಾ ಇದ್ದೀರಾ ಅದು ಬರೆದು ಎಂಬುದು ಒಂದು ಜನಪ್ರಿಯ ಗಾದೆ ಆಗಿದೆ. ಇದು ಇಷ್ಟು ಇಂಟ್ರೊಡಕ್ಷನು. ನೀವು ಯಾವುದೇ ಗಾದೆ ಬರೀಡು ಇದೊಂದು ಅಟ್ಲೀಸ್ಟ್ 3 ಸೆಂಟೆನ್ಸ್ನ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಅದರಿಂದ ಫಸ್ಟು ಇಂಟ್ರೊಡಕ್ಷನ್ ಬರೀಬೇಕು. ಪ್ರಸ್ತುತ ಗಾದೆ, ನೀವು ಯಾವ ಗಾದೆ ಬರೀತೀರಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ತುಂಬಿದ ಕೊಡ ತುಳುಕುವುದಿಲ್ಲ. ಅದನ್ನು ಇಲ್ಲಿ ನೋಡಿ ಫಿಲಪ್ ಮಾಡಿ. ಪ್ರಸ್ತುತ ಗಾದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಎಂಬುದು ಒಂದು ಜನಪ್ರಿಯ ಗಾದೆಯಾಗಿದೆ. ಇಲ್ಲಾಂದರೆ ಪ್ರಸ್ತುತ ಗಾದೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದು ಒಂದು ಜನಪ್ರಿಯ ಗಾದೆಯಾಗಿದೆ. ಅದರಿಂದ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಈ 3 ಲೈನ್ಸ್ನ ಬರೀಲೇಬೇಕಾಗುತ್ತೆ ನೀವು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಂದರೆ ಸೆಕೆಂಡ್ ಪ್ಯಾರಾ. ಇದು ಫಸ್ಟ್ ಪ್ಯಾರಾ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಸೆಕೆಂಡ್ ಪ್ಯಾರಾ ಬರೀಬೇಕು ನೀವು. ಯಾವ್ದ್ರ ಬಗ್ಗೆ ಹೇಗೆ ಬರೀತೀರಾ? ನೀವು ಆಯ್ದುಕೊಂಡ ಗಾದೆಯ ಅರ್ಥವನ್ನು ತಿಳಿದುಕೊಳ್ಬೇಕು. ಗಾದೆಯ ಅರ್ಥ ಒಳೆಯದಿದ್ದರೆ ಅವುಗಳನ್ನು ವಿಸ್ತರಿಸುವುದು ಅಸಾಧ್ಯ. ಆದ್ದರಿಂದ ಗಾದೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಯಾವ ಗಾದೆ ಇರುತ್ತೋ ನೀವು ಆಯ್ದುಕೊಂಡ ಗಾದೆಯ ಅರ್ಥವನ್ನು ತಿಳಿದುಕೊಳ್ಬೇಕು. ನಿಮಗೆ ಯಾವಾಗ ಎಕ್ಸಾಮ್ಸಲ್ಲಿ ಚಾಯ್ಸ್ ಇರುತ್ತೆ, 2 ಗಾದೆ ಕೊಟ್ಟು 1 ಗಾದೆ ಬರಿಬೇಕಾಗತ್ತೆ. ನಿಮಗೆ ಯೋಚನೆ ಮಾಡಿ, ನಿಮಗೆ ಯಾವ ಗಾದೆ ಅರ್ಥ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ನೀವು ಆಯ್ದುಕೊಂಡ ಗಾದೆಯ ಅರ್ಥವನ್ನು ತಿಳಿದುಕೊಳ್ಬೇಕು. ಅದು ತಿಳಿದುಕೊಂಡು ಯೋಚನೆ ಮಾಡಿದಾಗ ನಿಮಗೆ ಅದು ಅರ್ಥ ಆದರೆ ಮಾತ್ರ ನಿಮಗೆ ಅದನ್ನು ವಿಸ್ತರಿಸೋಕ್ಕಾಗೋದು. ಇಲ್ಲಾಂದರೆ ಅದನ್ನು ವಿಸ್ತರಿಸೋದು ತುಂಬ ಕಷ್ಟ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಆ ಗಾದೆಯ ಅರ್ಥವನ್ನು ಬರಿಬೇಕಾಗುತ್ತೆ ನೀವು. ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಆಯ್ತಾ? ಅದರ ಅರ್ಥ ಏನು? ಚಿಕ್ಕಂದಿನಲ್ಲಿ ಒಳ್ಳೆಯ ಗುಣಗಳನ್ನು ಕಲಿಯದವರು ದೊಡ್ಡವರಾದ ಮೇಲೂ ಕಲಿಯರು. ಚಿಕ್ಕವರಾಗಿದ್ದಾಗ ಒಳ್ಳೆ ಗುಣಗಳ ಕಲೀಲಿಲ್ಲ ಅಂದ್ರೆ ದೊಡ್ಡವರಾದ ಮೇಲೂ ಕಲಿಯೋಕ್ಕೆ ಕಷ್ಟ ಇದೆ ಅಂತ ಇದರ ಅರ್ಥ. ಅದನ್ನ ಒಂದು 3-4 ಸೆಂಟೆನ್ಸ್ ಅಲ್ಲಿ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗತ್ತೆ, ಆಯ್ತಾ? ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಇಂಟ್ರೊಡಕ್ಷನ್ ಅಲ್ಲಿ ಗಾದೆ ಬಗ್ಗೆ ಬರಿಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆ ಗಾದೆಯ ನೀವು ಯಾವ್ದನ್ನ ಚಾಯ್ಸ್ ಮಾಡ್ಕೊಂಡಿರ್ತೀರೋ, ಆಯ್ಕೆ ಮಾಡಿರ್ತೀರೋ ಅದರ ಅರ್ಥವನ್ನು ಸ್ವಲ್ಪ ಯೋಚನೆ ಮಾಡ್ಕೊಂಡು ಅರ್ಥವನ್ನು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಈಗ ನಾನು ಹೇಳಿದ್ನಲ್ಲ ಇಲ್ಲಿ, ಇದನ್ನ ಕೊಟ್ಟಾಗ ಹಿಂಗ್ ಬರಿಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಗಾದೆ ಅಂತ ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ತುಂಬಿದ ಕೊಡ ತುಳುಕುವುದಿಲ್ಲ. ಅದು ಕೂಡ ತುಂಬಿದ ಕೊಡ ತುಳುಕುವುದಿಲ್ಲ, ಅದ್ರ ಅರ್ಥ ಏನು? ನೀವು ಬಿಂದಿಗೆ ತುಂಬಾ ನೀರಿದ್ರೆ ತುಳುಕೋಲ್ಲ, ಅರ್ಧ ಬಿಂದಿಗೆ ಇದ್ರೆ ತುಳುಕುತ್ತೆ. ಅದ್ರ ಇನ್ನೂ ಡೀಟೇಲ್ ಆಗಿ ಉದಾಹರಣೆ ಕೊಡೋಂಗಿದ್ರೆ ತುಂಬಿದ ಅಂದ್ರೆ ತುಂಬಾ ವಿದ್ಯಾವಂತರಾದವರು, ತುಂಬಾ ಎಲ್ಲ ತಿಳ್ಕೊಂಡಿರೋರು ಅಷ್ಟೊಂದು ಇದಾಡಲ್ಲ, ಜಂಬ ಹಾಡಲ್ಲ. ಅರ್ಧ ಬರ್ಧ ತಿಳ್ಕೊಂಡಿರೋರೇ ನನಗೆಲ್ಲ ಬರುತ್ತೆ ಅಂತ ಅದು ಮಾಡ್ಕೊಳ್ತಾರೆ. ಆ ಥರ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಅದರ ಅರ್ಥ ಅದಿದ್ದಾಗ ನೀವು ಅದನ್ನು ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಅದೇನಂತಿರುತ್ತೆ, ಅನಂತರ ಇದಾದ್ಮೇಲೆ ಥರ್ಡ್ ಪ್ಯಾರಾ ಮೀನ್ಸ್ ಥರ್ಡ್ ಸ್ಟೆಪ್. ಥರ್ಡ್ ಪ್ಯಾರಾದಲ್ಲಿ ಅನಂತರ ಸಾಂದರ್ಭಿಕ ಘಟನೆಗಳನ್ನು, ಕಥೆಯನ್ನು, ಉದಾಹರಣೆಯ ಮೂಲಕ ಗಾದೆಯನ್ನು ವಿಸ್ತರಿಸುತ್ತಾ ಹೋಗಬಹುದು. ಅಂದ್ರೆ ಸಾಂದರ್ಭಿಕ ಘಟನೆಗಳನ್ನು ಅದಕ್ಕೆ ಯಾವ ಗಾದೆ ನೀವು ಚಾಯ್ಸ್ ಮಾಡ್ಕೊಂಡಿರ್ತೀರಾ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಘಟನೆಗಳು ಗೊತ್ತಿದ್ರೆ ಅಥವಾ ಕಥೆಗಳು ಗೊತ್ತಿದ್ರೆ ಅದನ್ನ ಉದಾಹರಣೆಯ ಮೂಲಕ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಈಗ ನಾವು ಚಾಯ್ಸ್ ಮಾಡ್ಕೊಂಡಿದೀವಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಇದಕ್ಕೆ 2 ಭಾಗ ಮಾಡ್ಕೋಬಹುದು. ಇದರಲ್ಲಿ ಒಂದು ಗಿಡ ಮರಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪ್ಲೈನ್ ಮಾಡಬಹುದು, ಉದಾಹರಣೆ ಕೊಟ್ಟು ಹೇಳ್ಬೋದು. ಇನ್ನೊಂದು
ವ್ಯಕ್ತಿಗೆ ಸಂಬಂಧಿಸಿದಂತೆ ಎಕ್ಸ್ಪ್ಲೈನ್ ಮಾಡ್ಬೋದು. ಎಲ್ಲ ಗಾದೆಗಳಿಗೂ ಎರಡೆರಡು ಭಾಗ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಕೆಲವು ಗಾದೆಗಳಿಗೆ ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೇನೆ, ಅದಕ್ಕೆ 2 ಗಿಡ ಮರಕ್ಕೆ ಸಂಬಂಧಿಸಿದಂತೆ. ಅಂದ್ರೆ ಗಿಡ ಚಿಕ್ಕದಾಗ ಎಲ್ಲಿ ನೆಡಬೇಕು ಅನ್ನೋದನ್ನ ಮೊದಲೇ ತಿಳ್ಕೋಬೇಕು. ತಿಳ್ಕೊಳ್ದೆ ನೆಟ್ರೆ ಅದು ಏನ್ ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ನೀವು ವ್ಯಕ್ತಿಗೆ ಸಂಬಂಧಿಸಿದಂತಂದ್ರೆ ನಾವಿಲ್ಲಿ ಹೇಳ್ದಂಗೆ ಚಿಕ್ಕವರಾಗಿರುವಾಗಲೇ ಒಳ್ಳೆ ಗುಣಗಳನ್ನ ಕಲಿಸ್ಬೇಕು, ಯಾವುದು ಒಳ್ಳೇದು ಕೆಟ್ಟದು ಅಂತ ಹೇಳ್ಕೊಡ್ಬೇಕು. ಇಲ್ಲ ಅಂದ್ರೆ ದೊಡ್ಡವರಾದ್ಮೇಲೆ ಅದು ತುಂಬಾ ಕಷ್ಟ, ಅದನ್ನು ಬದಲಾಯಿಸೋದು ಕೆಲವು ಸರಿ ಬದಲಾಯಿಸಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಅದೇ ತರ ತುಂಬಿದ ಕೊಡ ಹೇಳಿದ್ನಲ್ಲ, ಅದನ್ನು ಅಷ್ಟೇ. ನೀವು ಅದನ್ನು 2 ಭಾಗ ಬೇಕಾದ್ರೆ ಡಿವೈಡ್ ಮಾಡ್ಕೊಂಡು ನೀವು ಅದನ್ನ ಉದಾಹರಣೆ ಕೊಡ್ಕೋಬಹುದು. ತುಂಬಿದ ಕೊಡ ತುಳ್ಕೋದ್ರೆ ಅದರ ಅರ್ಥ ಏನು ಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ, ಕೊಡ ತುಂಬಾ ತುಂಬಿದ್ರೆ ಅದು ತುಳ್ಕೊಲ್ಲ, ಅರ್ಧಂಬರ್ಧ ತುಂಬಿದ್ರೆ ಅದು ತುಳುಕುತ್ತೆ. ಅದೇ ತರ ಇನ್ನೊಂದಕ್ಕೆ ಅದನ್ನ ವ್ಯಕ್ತಿಗೆ ಹೋಲಿಸೋದಾದ್ರೆ, ತುಂಬಿದ ಕೊಡ ಅಂತಂದ್ರೆ ಪೂರ್ಣ ವಿದ್ಯಾವಂತರಿರೋರು ಅಷ್ಟೊಂದು ಎಲ್ಲ ಗೊತ್ತು ಅಂತ ಹೇಳ್ಕೊಡೋದಿಲ್ಲ. ಅಲ್ಪ ಸ್ವಲ್ಪ ಗೊತ್ತಿರೋರೆ, ಅಂದ್ರೆ ಅರ್ಧಂಬರ್ಧ ಕೊಡ ಹೋಲಿಸಿ ಅಲ್ಪ ಸ್ವಲ್ಪ ಗೊತ್ತಿರೋರೆ ಅದನ್ನ ನನ್ಗೆಲ್ಲ ಗೊತ್ತು ಅಂತ ಹೇಳ್ಕೊತಾರೆ ಅನ್ನೋದನ್ನ ಮಾಡ್ಬೋದು. ಕೆಲವು ಗಾದೆಗಳಲ್ಲಿ ಬರೀ ಒಂದಕ್ಕೆ ರಿಲೇಟೆಡ್ ಇರುತ್ತೆ, ಎರಡೆರಡು ಭಾಗ ಮಾಡಿ ಬರೀಲಿಕ್ಕಾಗಲ್ಲ. ಅದ್ರದ್ದು ಡೈರೆಕ್ಟ್ ಆಗಿರುತ್ತೆ, ಅದನ್ನ ಒಂದೇ ಇದರಲ್ಲಿ ನೀವು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದು. ಗಾದೆಗಳು ಬರೀಬೇಕಾದ್ರೆ ನೀವು 4-5 ಗಾದೆ ಕಲ್ತಿರೋ ಅದು ಬರೋದಿಲ್ಲ ಒಂದ್ಸರಿ. ಕೆಲವು ಸರಿ ಆ ಗಾದೆಗಳು ನೀವು ಕಲ್ತಿರೋ ಗಾದೆಗಳು ಬರಲಿಲ್ಲ ಅಂದಾಗ ಅಟ್ಲೀಸ್ಟ್ ಇದನ್ನು ತಿಳ್ಕೊಂಡಿದ್ದಾಗ ನಿಮಗೆ 3 to 4 ಮಾರ್ಕ್ಸ್ ಇದ್ದಾಗ ಅಟ್ಲೀಸ್ಟ್ 2.5 3 ಮಾರ್ಕ್ಸ್ ಆದ್ರೂ ನೀವು ತಗೊಳ್ಬಹುದು. ಅದರಿಂದ ಫಸ್ಟ್ ಇಂಟ್ರೊಡಕ್ಷನ್ ಬರೀರಿ, ನೆಕ್ಸ್ಟ್ ಪ್ಯಾರಾದಲ್ಲಿ ಅದರ ಅರ್ಥ ತಿಳ್ಕೊಂಡು ಅದನ್ನ ಸ್ವಲ್ಪ ವಿಸ್ತರಿಸಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಅದೇ ಇದಕ್ಕೆ ನೀವು ಎಕ್ಸಾಂಪಲ್ಸ್ ಕೊಡ್ಬೇಕಾಗತ್ತೆ, ಅಥವಾ ನಿಮ್ಗೆ ಗೊತ್ತಿರೋ ಘಟನೆಗಳನ್ನು ಅದನ್ನ ಎಕ್ಸಾಂಪಲ್ಸ್ ಕೊಡ್ತಾ ಹೋಗುದು. ಈಗ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂದಾಗ ನಾವು ಯಾವ್ದು ಎಕ್ಸಾಂಪಲ್ ಕೊಡ್ತೀವಿ? ಸತ್ಯ ಅಂದ್ರೆ ಹರಿಶ್ಚಂದ್ರನ್ ಬಗ್ಗೆ. ಆ ತರ ಅಂದ್ರೆ ಕತೆ ಗೊತ್ತಿರೋದ್ರಿಂದ ಆ ಕತೆನ ಎಕ್ಸ್ಪ್ಲೈನ್ ಮಾಡಿ ಬರಿಬೋದು. ಆದ್ರಿಂದ ಫಸ್ಟ್ ಸ್ಟೆಪ್ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಗಾದೆ ಬಗ್ಗೆ ಬರಿಬೇಕು, ಸೆಕೆಂಡ್ ಸ್ಟೆಪ್ ಅಲ್ಲಿ ಅದರ ಅರ್ಥವನ್ನು ತಿಳ್ಕೊಂಡು ಅದ್ರ ಬಗ್ಗೆ ಬರಿಬೇಕು. ಆ ಗಾದೆಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಉದಾಹರಣೆಗಳನ್ನ ಬರಿಬೇಕು. ಆ 3 ಇದನ್ನು ಬರೆದಾಗ ನಿಮ್ಗೆ ಅದು ಕಂಪ್ಲೀಟ್ ಆಗುತ್ತೆ ಗಾದೆ. ಓಕೆ, ನಿಮ್ಗೆ ಇದಿಷ್ಟು ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.